ಅತ್ಯಂತ ಪ್ರೀತಿಯಿಂದ ಅಭಿನಂದಿಸುತ್ತಿದ್ದೇವೆ ಹಾಗೂ ಅಭಿನಂದನಾ ಪತ್ರವನ್ನು ಸಮರ್ಪಿಸುತ್ತಿದ್ದೇವೆ. ನಮ್ಮ ಶೈಲೀಕೃತ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಾಮಾಜಿಕವಾಗಿ ತಿಳಿತಕ್ಕೊಳಗಾದ ಜನಾಂಗದಿಂದ ಹುಟ್ಟಿ ಬಂದು ಟಿ.ಎಸ್. ವಿವೇಕಾನಂದ ಅವರು ಸಾಮಾಜಿಕ ಘನತೆಯನ್ನು ಎತ್ತಿ ಹಿಡಿದಿರುವ ಅಪ್ರತಿಮ ಪ್ರತಿಭೆ. ಶ್ರೀಯುತರು ಅಪಾರ ಬುದ್ಧಿಮತ್ತೆ ಹಾಗೂ ಅವರ ಸಾಧನೆಯನ್ನು ತೋರಿಕೆರೆ ಸಮಸ್ತ ನಾಗರಿಕರ ಪರವಾಗಿ, ಕನ್ನಡಿಗರ ಅಭಿಮಾನದ ಪರವಾಗಿ, ಸಾಮಾಜಿಕ ತುಳಿತಕ್ಕೊಳಗಾದವರ ಅಭಿಮಾನದ ಸಂಕೇತವಾಗಿ ಈ ಅಭಿನಂದನಾ ಪತ್ರವನ್ನು ಸಮರ್ಪಿಸಲಾಗಿದೆ. ಜೈ ವಿವೇಕ್, ಜೈ ತೋರಿಕೆರೆ. ಅವರ ಪರಮ ಸ್ನೇಹಿತರಿಗೆ ಸನ್ಮಾನ. ಸನ್ಮಾನಿಸಿ ಕೂತಿರ್ತಕ್ಕಂಥ ಟಿ.ಎಸ್. ನಾಗಾಭರಣವರು ಅಭಿನಂದನಾ ಮಾತನ್ನು ಮಾಡಬೇಕು. ಅದಕ್ಕಿಂತ ಮೊದಲು ನಮ್ಮ ಸಾಂಸ್ಕೃತಿಕ ನಾಯಕರಾಗಿರ್ತಕ್ಕಂಥ ಟಿ.ಎಸ್. ನಾಗಾಭರಣ ಅವರು ಅದನ್ನು ಇವತ್ತು ಇಲ್ಲಿ ಬಿಡುಗಡೆ ಮಾಡ್ತಾರೆ. ಕನ್ನಡ ಟೈಮ್ಸ್ ಇದು ಇದರ ತುರುವೇಕೆರೆಯ ವಿವೇಕಾನಂದನ ದೊಡ್ಡ ಕುಟುಂಬವೇ.
ಒಂದು ರೀತಿ ನನಗೂ ವಿವೇಕಾನಂದಗೂ ಒಂದು ಸಾಮ್ಯತೆ ಇದೆ. ಅದು ಮೊಟ್ಟ ಮೊದಲು ಹೆಸರಿನಿಂದಲೇ ಪ್ರಾರಂಭ ಆಗುತ್ತೆ, TS ಅಂತ. ಸೊ ಎಲ್ಲೋ ಒಂದು ಕಡೆ ಅವರ ವಿಕ್ಷಿಪ್ತತೆ ಅಥವಾ ವಿಚಿತ್ರತೆ ಅಥವಾ ಹುಚ್ಚು ಅಂತ ನೀವೇನೇನು ಇಷ್ಟೊತ್ತು ಮಾತಾಡಿದ್ರಿ, ಅವುಗಳ ಒಂದು ಭಾಗ ನಮ್ಮಲ್ಲಿ ಒಳಗೆ ಇಲ್ಲದೆ ಇದ್ದಿದ್ರೆ ನಾವು ಇಂದು ನಿಮ್ಮ ಮುಂದೆ ಹೀಗೆ ನಿಂತು ಮಾತಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ, ಅಥವಾ ಈ ಅಭಿನಂದನೆಯನ್ನ ತಗೊಳ್ಳಿಕ್ಕೆ ವಿವೇಕನಿಗೆ ಸಾಧ್ಯ ಆಗ್ತಾ ಇರಲಿಲ್ಲ. ನಮ್ಮ ಮೂಲ ಬೇರುಗಳು ನಮ್ಮ ಹಳ್ಳಿಯ ಬದುಕು, ಅಲ್ಲಿಯ ಪ್ರಕೃತಿ ಪರಿಸರ. ಅಂದು ನಾನು ತಲಕಾಡು ಶ್ರೀನಿವಾಸಯ್ಯ ನಾಗಾಭರಣನಾಗಿ ನನ್ನ ಬಾಲ್ಯವನ್ನ ಇಂದಿನವರೆಗೂ ಒಂದು ನಿಧಿಯಾಗಿ ಕಾಯ್ಕೊಳ್ತಾ ಬಂದಿದ್ದೇನೆ. ಅದರಿಂದ ಎಲ್ಲವನ್ನ ಹೆಕ್ಕಿಕೊಳ್ತಾ ಇದ್ದೇನೆ. ಬಾಲ್ಯವನ್ನ ಪಡೆದಿರುವ ನಾವು ಎಷ್ಟು ಧನ್ಯರು. ಈ ಮಾತನ್ನು ಯಾಕೆ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತಂದ್ರೆ, ವಿವೇಕನ ಒಂದು ಸಾಲು ಹೀಗಿದೆ: ಪ್ರಕೃತಿ ದೊಡ್ಡವರು ನಮಗೆ ಬಿಟ್ಟು ಹೋದ ಬಳುವಳಿ ಅಲ್ಲ, ಮಕ್ಕಳು ನಮಗೆ ಕೊಟ್ಟ ಸಾಲ. ಈ ಮಾತಿನಲ್ಲಿರುವ ಒಳ ಅರ್ಥವನ್ನು ನೀವು ಗಮನಿಸಿದಾಗ ನಾವೆಲ್ಲರೂ ಬಹಳ ಸಲೀಸಾಗಿ ಹೇಳೋದು ನಮ್ಮಪ್ಪ, ನಮ್ಮ ತಾತ, ಅಜ್ಜ ಹಾಕಿದ ಆಲದ ಮರ, ಈ ಎಲ್ಲವೂ ನಮ್ಮ ಬದುಕಿನಲ್ಲಿ ಬಂದಿರೋದು. ಆದರೆ ಈ ವ್ಯಕ್ತಿ ಅದನ್ನು ನೋಡುವ ರೀತಿ ಬೇರೆ. ಇದ್ಯಾಕೆ ಹೀಗೆ ನೋಡ್ತಾ ಇದ್ದಾರೆ? ಅದು ದೊಡ್ಡವರು ಕೊಟ್ಟ ಬಳುವಳಿ ಅಲ್ಲವಂತೆ. ಈ ಮಾತುಗಳನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ವಿವೇಕ್ ಮತ್ತು ದಂಪತಿಗಳಿಗೆ ನಾನು ನಿಜವಾಗಿಯೂ ಒಂದು ರೀತಿ ಶ್ಲಾಘನೆಯನ್ನ, ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ಅವರ ಮಕ್ಕಳಿಗೂ ಕೂಡ. ಪ್ರವೃತ್ತಿ ಮತ್ತು ವೃತ್ತಿ ಎರಡೂ ಒಂದೇ ಆದಾಗ ಮನೆಯವರಿಗೆ ಬಹಳ ಕಷ್ಟ. ಮನೆಯವರು ಅದನ್ನು ಸರಿಯಾಗಿ ನೋಡಿಕೊಳ್ಳದೇ ಇದ್ದರೆ, ಅಥವಾ ಮನೆಯವರಿಂದ ಅದಕ್ಕೆ ಸರಿಯಾದಂತಹ ಸೌಹಾರ್ದಯುತವಾದಂತಹ ಒಂದು ಸಹಯೋಗ ಸಿಗದೇ ಇದ್ದರೆ ಬಹಳ ಕಷ್ಟ ಅದನ್ನು ನಡೆಸ್ಕೊಂಡು ಹೋಗೋದು. ಅಂತಹ ವಿಕ್ಷಿಪ್ತ ವಿಚಿತ್ರ ಮನಸ್ಸಿನ ವೃತ್ತಿಯನ್ನ ಮತ್ತು ಪ್ರವೃತ್ತಿನ ಎರಡೂ ಒಂದಾಗಿಸಿಕೊಂಡಂತಹ ವಿವೇಕಾನಂದನ ಮನೆಯವರು ಮತ್ತು ಮಕ್ಕಳು ನಿಜವಾಗಿಯೂ ಇಲ್ಲಿ ಇಂದು ಅಭಿನಂದಿಸಲೇಬೇಕು. ಅವರಿಗೆ ನನ್ನ ಅಭಿನಂದನೆಗಳು. ಇಂತಹ ಒಂದು ಆತ್ಮೀಯ ಸಮಾರಂಭದಲ್ಲಿ ನನಗೆ ಕಾಣಿಸೋದೇನಪ್ಪ ಅಂದ್ರೆ, ಇದೇ ರೀತಿ 1979ರಲ್ಲಿ ನನಗೆ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರ ಪ್ರಶಸ್ತಿ ಬಂದಾಗ ನನ್ನ ತಲಕಾಡಿನ ಜನ ನನ್ನನ್ನು ಹೀಗೆ ಒಂದು ವೇದಿಕೆಯಲ್ಲಿ ಗೌರವಿಸಿದರು. ಅಂದು ನನ್ನ ಅಜ್ಜ ಎದುರುಗಡೆ ಕೂತಿದ್ದ ಒಂದು ಮಾತು ಹೇಳಿದ, ಅದೆಂಥದ್ದು ಚಿನ್ನದ ಪದಕ ಬಂದಿತ್ತಂತಲ್ಲ, ತೋರ್ಸಲ ಅದು ಹೆಂಗದೆ ಅಂತ. ನನ್ನ ದುರಾದೃಷ್ಟಕ್ಕೆ ಅವತ್ತು ಅದನ್ನು ತಗೊಂಡೇ ಹೋಗಿರ್ಲಿಲ್ಲ. ಅವ್ರು ಅದನ್ನು ಕೇಳ್ತಾರೆ ಅಂತೂ ಐಡಿಯಾ ಇರಲಿಲ್ಲ. ಆಗ ಕೈ ಗಂದೆ ಅಜ್ಜ ತಡೆಯಿಲ್ಲ ಕಾಣುತ್ತೆ ಅದನ್ನು. ಆದರೆ ಅದು ಒಂದು ವಾರದ ನಂತರ ಅದನ್ನು ತಗೊಂಡು ಹೋಗಿ ಊರವರೆಲ್ಲರಿಗೂ ಮನೆಗೂ ಅದನ್ನು ತೋರಿಸಿ ನಾನು ಅವರೆಲ್ಲರ ಆಶೀರ್ವಾದವನ್ನು ಮತ್ತೆ ಪಡ್ಕೊಂಡು ಬಂದೆ. ಇಂದು ಅದು ನನಗೆ ಇಲ್ಲಿ ಜ್ಞಾಪಕ ಬರ್ತಾ ಇದೆ. ಅಂತಹ ಮೂಲ ಬೇರುಗಳನ್ನು ಹೊಂದಿರುವ ವಿವೇಕನಿಗೆ ಇನ್ನೂ ಶಾಖೋಪಶಾಖೆಯಾಗಿ ಬೆಳೆಯುವಂತಹ ಹಲವು ಸೌಕರ್ಯಗಳಿದೆ. ಹಾಗೆ ಬೆಳೀತಾ ಬೆಳೀತಾ ಅವನ ಸಾಹಿತ್ಯ ಮತ್ತು ಅವನ ಪರಿಸರವಾದ ನಿಜವಾಗಿಯೂ ಇಡೀ ರಾಷ್ಟ್ರವಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ರೆಂಬೆ ಕೊಂಬೆಗಳನ್ನು ಹಬ್ಬಿಸಿಕೊಳ್ಳಲಿ ಅಂತ ಆಶಿಸ್ತಾ, ಇಂದಿನ ಈ ಸುಂದರ ಸಮಾರಂಭಕ್ಕೆ ನನ್ನನ್ನು ಆಗು ಮಾಡಿಕೊಟ್ಟ ನನ್ನ ಎಲ್ಲ ಸ್ನೇಹಿತರಿಗೆ ಆಭಾರಿಯಾಗಿದ್ದೇನೆ ಅಂತ ತಿಳಿಸ್ತಾ ನನ್ನ ಈ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಬೇರೆ ಬೇರೆ ವೇದಿಕೆಗಳಲ್ಲಿ, ಬೇರೆ ಬೇರೆ ಊರುಗಳಲ್ಲಿ, ದೆಹಲಿನಲ್ಲಿ, ಮಡ್ರಾಸಲ್ಲಿ, ಹೈದರಾಬಾದೆಲ್ಲ ಮಾತಾಡಿದ್ದೀನಿ. ಆದರೆ ಅಲ್ಲೆಲ್ಲ ಮಾತಾಡೋದು ಎಷ್ಟು ಬೇಕಾದ್ರೂ ಸುಳ್ಳು ಹೇಳಬೇಕು ನಾನು, ಯಾಕಂದರೆ ಯಾರಿಗೂ ಗೊತ್ತಿರಲ್ಲ.
ಆದರೆ ಇಲ್ಲಿ ಸುಳ್ಳು ಹೇಳೋಕ್ಕಾಗಲ್ಲ. ನನ್ನ ವೇಸ್ಟ್ಗಳು ಕುಂತವ್ರು ಇಲ್ಲಿ, IDP ಮೇಡಮ್ ಇದ್ದಾರೆ, BDS ಇದ್ದಾರೆ, ನನ್ನ ಬೆಳಗ್ಗೆ ನನ್ನ ಮುಖ ನೋಡಿದವ್ರು ಇದ್ದಾರೆ, ನನ್ನ ಪಿತ್ತ ಎತ್ತದವ್ರು ಇದ್ದಾರೆ, ಸಾಲ ಕೊಟ್ಟವ್ರು ಇದ್ದಾರೆ, ಸಾಲ ಇಸ್ಕೊಳ್ದಿರೋರು ಇದ್ದಾರೆ ಇಲ್ಲಿ, ಸೊ ನನ್ನ ಬೈದವ್ರು ಇದ್ದಾರೆ, ನನ್ನಿಂದ ಬೈಸ್ಕೊಂಡವ್ರು ಇದ್ದಾರೆ. ಹಾಗಿದ್ದಾಗ ಇಲ್ಲಿ ಸುಳ್ಳು ಹೇಳೋಕ್ಕಾಗಲ್ಲ. ನಾನು ಹೈಸ್ಕೂಲು ನಾನು ಓದೋದಿಲ್ಲ ಅಷ್ಟೇ ಹೇಳ್ತೀನಿ. ಮತ್ತೆ ಸನ್ಮಾನ ಇದು ನನಗೆ ಮಾಡೋ ಸನ್ಮಾನ ಅಲ್ಲ, ಮತ್ತು ಬಂದಿರೋ ಪ್ರಶಸ್ತಿನೂ ನಂದಲ್ಲ. ಕೊಡಗಿನ ತಾಲೂಕಲ್ಲಿ ಪ್ರಶಸ್ತಿ ಭಾಳ, ಒಂದು ರಾಜ್ಯ ಮಟ್ಟ ಪ್ರಶಸ್ತಿ ಭಾಳ ದೊಡ್ಡದು ಅಂತ ಅನಿಸ್ತಿರ್ಬೋದು. ಈ ಥರದ ಭಾಳ ಪ್ರಶಸ್ತಿಗಳನ್ನ, ಇದಕ್ಕೆ ದೊಡ್ಡ ದೊಡ್ಡ ಪ್ರಶಸ್ತಿಗಳನ್ನ ಮುಂಜಾನ ಇದ್ದಾರೆ ಭಾರತದಲ್ಲಿ, ನಮ್ಮಲ್ಲೇ ಇದ್ದೇವೆ. ಆದರೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದು ಅನ್ನೋ ಕಾರಣದಿಂದ ವಿವೇಕಾನಂದ ದೊಡ್ಡವನಾಗೋದಿಲ್ಲ. ನಿನ್ನೆ ಸಹ ವಿವೇಕಾನಂದ, ನಡೆದು ಸಹ ವಿವೇಕಾನಂದ. ಆದರೆ ನಮ್ಮ ನಡುವೆ ಬೆಳೀತಾರಂಥ ಹುಡುಗರನ್ನ ನಾವೆಷ್ಟು ಮಟ್ಟಿಗೆ ಗುರುತಿಸ್ತೀವಿ ಅನ್ನೋದು ಬಹಳ ಮುಖ್ಯ. ಎರಡನೇದಾಗಿ ಇಲ್ಲಿ ಇವತ್ತು ಬಹಳ ಸಂತೋಷ ಆಗಿದೆ. ಯಾಕೆ ಅಂತಂದರೆ ನಾನು ಎಲ್ಲಿಂದ ಬಂದಿದ್ದೀನಿ, ಯಾವ ಜಾತಿಯಿಂದ ಬಂದಿದ್ದೀನಿ, ಹೇಗೆ ಬಂದಿದ್ದೀನಿ ಅನ್ನೋದು ಇಲ್ಲಿದ್ದವ್ರು ಎಲ್ಲರಿಗೂ ಗೊತ್ತಿದೆ. ನಾನು ಯಾರಿಗೂ ಹೇಳೋಕ್ಕಾಗ್ತಿಲ್ಲ. ಈ ದೇಶದಲ್ಲಿ ಮುಟ್ಟಿಸ್ಕೊಳ್ಳೋದು ಅಸ್ಪೃಶ್ಯತೆ ಒಂದಿದೆ, ಆದರೆ ಮುಟ್ಟಿಸ್ಕೊಳ್ಳೋದೇ ಇರೋದು ಬೇರೆ. ಅಸ್ಪೃಶ್ಯತೆ ಘೋಷಿತ. ಆದರೆ ನಾನು ಬಂದಾಗ, ನಾನು ಬೆಳಿಗ್ಗೆ ಈಚೆ ಕಡೆ ಬಂದಾಗ, ಬಸ್ ಸ್ಟ್ಯಾಂಡಿಗೆ ಬರ್ತಿದ್ದಾಗ, ಹೊಲದ ಹತ್ರ ಹೋಗ್ತಿದ್ದಾಗ, ನಾನು ಎದುರುಗಡೆ ಬಂದೆ ಅಂತ ಹೇಳಿ ಪಕ್ಕಕ್ಕೆ ಹೋದ ಜನವನ್ನು ನಾನು ನೋಡಿದ್ದೀನಿ. ಅಂದರೆ ನಾನು ನೋಡಿಸಿಕೊಳ್ಳಬಾರ್ದು. ಬಹುಶಃ ಜಗತ್ತಲ್ಲಿ ಎಲ್ಲೂ ಈ ಥರದ ಒಂದು ಪರಿಸ್ಥಿತಿ ಇಲ್ಲ. ಅಜಾನವರು ಎದುರುಗಡೆ ಬಂದರೆ ಅಪಶಕನಾಗತ್ತೆ. ಇದನ್ನು ನಾನು ಸ್ವತಃ ಅನುಭವಿಸಿದ್ದೀನಿ. ಮತ್ತು ನಾನು ಬೆಳಗ್ಗೆ ಗಾಳಿ ಹೋದಾಗ, ನಾನು ಬಾಗಿಲು ತಟ್ಟಾಗ ಬಾಗಿಲನ್ನು ಜೋರಾಗಿ ಮುಚ್ಚಿತನೂ ಕಂಡಿದ್ದೀನಿ ನಾನು, ನನ್ನ ಮುಖವನ್ನು ನೋಡಿ. ಆದರೆ ಅದೇ ಊರಿನ ಜನ ಇವತ್ತು ಅದೇ ಒಬ್ಬ ಇವರಿಗೆ ಪ್ರಶಸ್ತಿ ಬಂದಾಗ ಇಷ್ಟು ಜನ ಇಲ್ಲಿ ಕೂತ್ಕೊಂಡು ಇದನ್ನೆಲ್ಲ ವ್ಯವಸ್ಥೆ ಮಾಡಿ ಇದನ್ನು ಮಾಡಿದ್ದಿರಲ್ಲ, ನನಗೆ ಆ ನೋವುಗಳು ಖಂಡಿತ ಉಳ್ಕೊಂಡಿಲ್ಲ ಇವತ್ತು. ಯಾಕೆಂದರೆ ಹಾಗೆ ಮಾಡೋದು ಅಜ್ಞಾನ. ತಿಳುವಳಿಕೆ ಇಲ್ಲದವ್ರು ಮಾತ್ರ ಹಾಗೆ ಮಾಡ್ತಾರೆ, ತಿಳುವಳಿಕೆ ಇರೋರು ಯಾರು ಹಾಗೆ ಮಾಡೋದಿಲ್ಲ. ಬಹುಶಃ ನಮ್ಮ ಊರಿನ ಜನಕ್ಕೆ ಅವತ್ತು ತಿಳುವಳಿಕೆ ಇತ್ತು, ಆದರೆ ಸಣ್ಣ ಪುಟ್ಟ ಇದರಲ್ಲಿ ಬೇರೆ ಯಾರೋ ಮಾಡ್ತಿದ್ರು. ಆದರೆ ನಿಜಕ್ಕೂ ನಂಬಿಕೆ ಇತ್ತು ನನಗೆ, ನನ್ನ ಊರಿನ ಜನ ಯಾವತ್ತೂ ಅಷ್ಟು ತಿಳುವಳಿಕೆ ಕೆಟ್ಟವರಲ್ಲ ಅಂತ. ಮತ್ತು ನನ್ನ ಊರಿನ ಬಗ್ಗೆ ಇವತ್ತು ನಾನು ಭಾಳ ಹೆಮ್ಮೆಯಿಂದ ಮಾತಾಡ್ತೀನಿ. ಭಾಳ ಜನ ಅವರ ಊರುಗಳ ಬಗ್ಗೆ ಬೇರೆ ಬೇರೆ ಥರ ಹೇಳ್ತಿರ್ತಾರೆ. ನನಗಂತೂ ನನ್ನ ಊರಲ್ಲಿ ಹುಟ್ಟಿದ್ರ ಬಗ್ಗೆ ನಿಜವೂ ಹೆಮ್ಮೆ ಇದೆ. ನಾನು ಭಾಳ ಧೈರ್ಯವಾಗಿ ಹೇಳ್ತೀನಿ, ನಾನು ತೋರಿಕೆ ನನ್ನ ಸ್ವಂತ ಊರು. ಈ ಊರಿಗೆ ಬರೀ ಮನಸ್ಸು ತುಡಿತಾ ಇರ್ತದೆ. ಯಾಕೆಂದರೆ ಈ ಊರಿನ ಬಗ್ಗೆ ನನಗಂತ ಭಾವನಾತ್ಮಕ ಸಂಬಂಧ ಇದೆ. ನಾನು ಬೆಳೆದಿರೋದಲ್ಲಿ, ನನ್ನ SSC, ನಾನು ಹೈಸ್ಕೂಲ್ ಓದಿದ್ದಲ್ಲಿ ನನ್ನ B ಸೆಕ್ಷನ್ ನಂದು. ಬೇಕಾದಷ್ಟು ಏಟ್ ತಿಂದಿದ್ದೀನಿ, ನೋಟ್ಸ್ ಬರೀತೆ. ಇಡೀ ಶಾಲೆ ಒಳಗಡೆ ತರಲೆ ಸ್ಟೂಡೆಂಟ್ ಅಂತ ಹೇಳ್ಬಿಟ್ಟು ಹೆಸರಾಗಿತ್ತು ನಾನು. ಅವರಲ್ಲಿ ಇಂಜಿನಿಯರ್ಗಳು MBBS ಹೋಗ್ಬಿಟ್ಟು ಫೇಲ್ ಆಗ್ಬಿಟ್ಟು ಮನೆ ಬಂದು ಸೇರ್ಕೊಂಡ್ಬಿಡ್ತಾರೆ ಅಂತ. ಸ್ವಲ್ಪ ಅದು ಕ್ರಿಯೇಟಿವ್ ಆಗಿ ಒಂದಿಷ್ಟು ತರಲೆ ಮಾಡ್ಕೊಂಡು ಬದುಕೋ ರೀತಿಯಲ್ಲ, ಅದಕ್ಕೆ ಜೀವನದ ಭಾಳ ಅಗತ್ಯ ಅನಿಸುತ್ತೆ. ಬಟ್ ಇವೆಲ್ಲದರ ಮಧ್ಯೆ ನನ್ನ ಪರಿಸರದ ಬಗ್ಗೆ ಏನು ಮಾಡ್ತಾ ಇದ್ದೀನಿ, ಏನೇನು ಮಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆ ನಾನು ಪೂರ್ತಿ ಚಿತ್ರ ಕೂಡ ಖಂಡಿತ ಆಗೋದಿಲ್ಲ. ಒಂದಂದರೆ ಭಾರತದಲ್ಲಿ ಬಹಳ ಮುಖ್ಯವಾದ ಪರಿಸರವಾಗಿದೆ. ನಾನು ಮಾಡ್ತಿರೋ ಕೆಲಸದ ಬಗ್ಗೆ 4 ಮಾತನ್ನು ಹೇಳಿಬಿಟ್ಟು ನನ್ನ ಮಾತನ್ನು ನಿಲ್ಲಿಸ್ತೀನಿ. ನಾನು 2 ಥರದ ಪರಿಸರವಾಗಿದೆ. ಒಂದಂದರೆ ಹುಲಿಗಳನ್ನು ಸಂರಕ್ಷಣೆ ಮಾಡಿ, ಆನೆಗಳನ್ನು ಸಂರಕ್ಷಣೆ ಮಾಡಿ, ಕಾಡುಗಳನ್ನು ಬೆಳೆಸಿ, ಗಿಡಗಳನ್ನು ಬೆಳೆಸಿ. ನನಗೆ ಗೊತ್ತಿಲ್ಲ ಯಾಕೆ ಹುಲಿಗಳ ಸಂರಕ್ಷಣೆ ಮಾಡಬೇಕು, ಆನೆ ಸಂರಕ್ಷಣೆ ಮಾಡಬೇಕು, ಮರಗಳನ್ನು ಬೆಳೆಸಬೇಕು ನಾವು ಅಂತ. ಯಾಕೆಂದರೆ ನಾವು, ನೀವು, ನಿಮ್ಮ ತಾತ, ನಿಮ್ಮ ತಾತಂದ್ರೆ ಯಾರು ಆನೆ ಕೊಂದಿಲ್ಲ, ಹುಲಿ ಕೊಂದಿಲ್ಲ, ಕಾಡು ಬೆಳೆದಿಲ್ಲ ನಾವು. ಮತ್ತು ನಾವೇ ಮರ ಬೆಳೆಸಬೇಕು, ನಾವೇ ಆನೆ ಸಾಕಾಣೆ ಮಾಡಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಇದನ್ನು ನಮ್ಗೆ ಯಾರು ಹೇಳ್ತಾ ಇದ್ದಾರೆ ಇವತ್ತು, ಅದೇ ಜನ, ಅವ್ರ ಪೂರ್ವಿಕರೇ ಈ ದೇಶದ ಆನೆಗಳನ್ನ, ಹುಲಿಗಳನ್ನ, ಮರಗಳನ್ನು ಕೊಂದರು, ಈ ದೇಶದ ಪರಿಸರವನ್ನು ನಾಶ ಮಾಡ್ತಾರೆ. ಆ ಜನ ಇವತ್ತು ಕಾಪಾಡ್ಕೊಂಡು ಬಂದು ನಮಗೆ ಹೇಳ್ತಾ ಇದ್ದಾರೆ ರಕ್ಷಣೆ ಮಾಡಿ ಅಂತ ಹೇಳಿ. ಅದರ ರಕ್ಷಣೆಯಿಂದ ಅಂದರೆ ಅವರ ಈ ಕಾಳಜಿ ಹಿಂದ್ಗಡೆ ಇರುವಂಥ ಬಹಳ ಮುಖ್ಯವಾದ ಅಂಶ ಏನು ಅಂತಂದರೆ ಅವರ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳೋದು. ಅಂದರೆ ಉಳ್ಳವರ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳೋದು ಅಷ್ಟೇ ಭಾರತದಲ್ಲಿ ಇವತ್ತು ಚಾಲನೆಯಲ್ಲಿರುವಂಥ ಪರಿಸರವಾದ ಬಹಳ ಮುಖ್ಯವಾದಂಥ ಕೇಂದ್ರ. ನಾನು ಈ ಕೇಂದ್ರವನ್ನು ವಿರೋಧಿಸ್ತಾ ಇದ್ದೀನಿ. ಮತ್ತು ಕರ್ನಾಟಕದ ಮಟ್ಟಿಗೆ, ಭಾರತದ ಮಟ್ಟಿಗೆ ಆ ಥರದ ಕೆಲಸವನ್ನು ರಾಮಚಂದ್ರ ಗುಹಾ, ಮಾಧುಗಾಡಿಗಳಂಥ ಜನ ಮಾಡ್ತಾ ಇದ್ದಾರೆ. ಮತ್ತು ನೇತಾಪಟ್ಟಿರುವಂಥ ಜನ, ಅದು ಹಿರಿಯರೇ, ಆತ್ಮೀಯರೇ, ಸ್ನೇಹಿತರಾದ ವಿವೇಕಾನಂದ ಅವರೇ, ನನ್ನ ಎದುರಿಗಿರುವ ಎಲ್ಲ ಹಿರಿಯರೇ, ಸ್ನೇಹಿತರೆ, ತಾಯಂದ್ರೆ, ನೀವ್ಯಾರು ಏನು ಹೆದರಬೇಕಾದಿಲ್ಲ. ಯಾಕೆಂದರೆ ನಾನು ಸುದೀರ್ಘವಾದ ಅಧ್ಯಕ್ಷ ಭಾಷಣ ಖಂಡಿತ ಮಾಡೋದು.
ಹೇಳಕ್ಕಾಗಲ್ಲ. ಆದ್ರೆ ಒಂದು ಬೇರೆ ಥರದಲ್ಲಿ ಹೇಳ್ಬೇಕು ಅಂದ್ರೆ ನನಗೂ ಅವನು ಎಂತ ಒಂದು ಅಂತರ್ಗತವಾದ ಸ್ನೇಹ ಇದೆ ಅಂತ ಹೇಳಿದ್ರೆ, ಒಬ್ಬ ಈ ಸಂತ ಇದ್ನಂತ, ಒಬ್ಬ ಸೈಂಟ್ ಒಬ್ಬ, ಅವನು ಯಾವಾಗಲೂ ಯಾರ ಕಣ್ಣಿಗೂ ಬೀಳ್ತಾ ಇರಲಿಲ್ಲ. ಅವನು ಸುಮ್ಮನೆ ಎಲ್ಲೋ ಒಂದ್ ಕಡೆ ಗವಿ ಅಂತ ತಿಳ್ಕೊಳ್ಳಿ, ಏನ್ ಬೇಕಾದ್ರೂ ತಿಳ್ಕೊಳ್ಳಿ, ಎಲ್ಲೋ ಒಂದ್ ಕಡೆ ಕುಂತ್ಬಿಡ್ತಾ ಇದ್ದ ಅವನು. ಆದ್ರೆ ಅವನ್ನ ಭೇಟಿ ಮಾಡೋದಕ್ಕೆ ಸಾವಿರಾರು ಜನ ಕಾಯ್ದಿರ್ತಾ ಇದ್ರು. ಯಾರು ಅವನು ಬಂದು ಭೇಟಿ ಮಾಡಕ್ ಆಗ್ತಾ ಇರ್ಲಿಲ್ಲ, ಯಾರನ್ನ ಮೀಟ್ ಮಾಡ್ತಾ ಇರ್ಲಿಲ್ಲ ಅವನು. ಹೀಗೆ ಒಂದು ಸಾವಿರಾರು ಜನ ನಿಂತಿರುವಾಗ ಅಲ್ಲಿಗೆ ಒಬ್ಬ ನಮ್ಮ ತರ ಚೆನ್ನಾಗಿ ಬಟ್ಟೆ ಗಿಟ್ಟೆ ಹಾಕೊಂಡು ನೀಟಾಗಿ ಇರ್ಲಿಲ್ಲ ಅವನು. ಬಿಕಾರಿ ತರ ಒಬ್ಬ ಬಂದು ನಾನು ಅವನು ಭೇಟಿ ಮಾಡ್ಬೇಕು ಅಂತ ಹೇಳಿದ. ಆಮೇಲೆ ಅಲ್ಲಿದ್ದವರೆಲ್ಲ ಬಹಳ ಗಹಗಹಿಸಿ ನಕ್ಕು, ಮೂರ್ಖ, ನಾವು ದಿನಗಟ್ಲೆ ವಾರಗಟ್ಲೆ ಕಾಯ್ದಿದ್ದೀವಿ, ಆ ಮನುಷ್ಯನ್ ನೋಡಕ್ಕಾಗಿಲ್ಲ, ನೀನ್ ಹೆಂಗ್ ಮೀಟ್ ಮಾಡ್ತೀಯ ಅಂತ. ಆಮೇಲೆ ಒಳಗಡೆಯಿಂದ ಒಬ್ಬ ಒಂದು ಹಾಲು ತುಂಬಿದ ಪಾತ್ರೆನ ತಗೊಂಡ್ಬರ್ತಾನೆ ಹೊರಗಡೆ. ಹಾಲು ತುಂಬಿದ ಪಾತ್ರೆ ತಗೊಂಡ್ಬಂದಾಗ ಹಿಂಗ್ ತೋರಿಸ್ತಾನೆ. ಅದನ್ನ ಯಾರು ಮುಟ್ಟೋದಿಲ್ಲ. ಅಂದ್ರೆ ಬಹಳ ಚೆನ್ನಾಗಿದೆ ನಿಮ್ಗೆ ಅಪೀಲ್ ಆಗ್ಲಿ ಅಂತ ಅಲ್ಲ, ಅದ್ರೊಳಗಡೆ ಒಂದು ವಿಚಿತ್ರವಾದ ಕ್ಯಾರೆಕ್ಟರ್ ಇದೆ. ಏನು ಅಂದ್ರೆ, ಆ ಬಿಕಾರಿ ಬಂದನಲ್ಲ, ಅವನ ಮನಸ್ಸು ಮತ್ತು ಒಳಗಡೆ ಒಬ್ಬ ಸಂತ ಇದ್ದಾನೆ ಅಂತ ಹೇಳ್ತೀನಲ್ಲ, ಅವನ ಮನಸ್ಸು ಏಕವಾಗಿದೆ. ಆದ್ರಿಂದ ಅವರು ಸಂಧಿಸಬಹುದು, ಅವರು ಪರಸ್ಪರ ಮುಟ್ಟಬಹುದು, ಮಾತಾಡಬಹುದು, ಪ್ರೀತಿ ವಿಶ್ವಾಸವನ್ನು ತೋರಿಸಬಹುದು. ಅದು ಅಂತರ್ಗತವಾಗಿದೆ, ಅದು ಮಾತಿನಲ್ಲಿ ಇರೋದಿಲ್ಲ, ಹೇಳಕ್ಕಾಗೋದಿಲ್ಲ. ಅಂತ ಒಂದು ವಿಶ್ವಾಸ, ಅಂತ ಒಂದು ಸಂಬಂಧ ಇದೆ. ಅದರಿಂದ ನಾನು ಈ ವೇದಿಕೆಯಿಂದ ನಿಮಗೆ ಪ್ರಶಸ್ತಿ ಬಂದಿದೆ, ನೀ ಹಾಗೆ ಹೀಗೆ ಅಂತ ಹೊಗಳುವ ಪ್ರಶ್ನೆ ನನಗೆ ಇಲ್ಲ. ಆಮೇಲೆ ನನ್ನಿಂದ ಹೊಗಳಿಸಿಕೊಳ್ಳುವ ಪ್ರಶ್ನೆನೂ ವಿವೇಕಿಗಿಲ್ಲ, ಏನಿವೆ ಇಲ್ಲ. ಅದರಿಂದ ನನಗೆ ಒಂದನ್ಸಿದೆ, ಸ್ನೇಹಿತರೆ, ನೀವು ಎಲ್ಲ ವಿವೇಕಾನಂದನಿಗೆ ತೋರಿಸಿರುವ ಪ್ರೀತಿ ವಿಶ್ವಾಸ ಇದೆಯಲ್ಲ, ಇದಕ್ಕಿಂತ ದೊಡ್ಡ ಜಗತ್ತಿನಲ್ಲಿ ಯಾವ ಪ್ರಶಸ್ತಿ ಇರೋಲ್ಲ ಅನ್ನೋ ನನ್ನ ಒಳ್ಳೆ ಚೆನ್ನಾಗಿದೆ. ಅಲ್ಲ, ಪಂಪನಂತವನು ಆರಂಕುಶವಿಟ್ಟೋಳಂ ಎನ್ನುವುದೆನ್ನ ಮನಂ ಬನವಾಸಿದೆ ಸಮಂ ಅಂತ ಆ ಕಾಲದಲ್ಲಿ ನನಗೆ ಯಾವ ಜಗತ್ತಿನಲ್ಲಿ ಏನ್ ಬೇಕಾದ್ರೂ ಇರ್ಬೋದು, ನಮ್ಮ ಬನವಾಸಿನೇ ಬೇಕು ಅಂತ ಅವನು ಹೇಳ್ತಾನಲ್ಲ, ಇದು ಬಹಳ ಚೆನ್ನಾಗಿ. ಅದಕ್ಕೆ ಕುವೆಂಪು ಅಂತವ್ರು ಹೇಳೋರು, ಓರ್ವೆ ಮನೆ ನಾಡಿಗೆ ನನ್ನ ಉರುಮೆ ಗೂಡಿಗೆ. ಕೇಳಿ, ಅವ್ರ ವ್ಯಕ್ತಿತ್ವಕ್ಕಿಂತ ಭಿನ್ನ ಮಾತಾಡೋದೇ ಇಲ್ಲ, ಕರೆಕ್ಟ್ ಮಾತಾಡೋದು. ಇನ್ನೇನು ಸಮಾರಂಭ ಕೊನೆ ಮಾಡ್ತಾ ಇದೆ. ವಿವೇಕ ಹೇಳ್ತಾ ಇದ್ರು, ಈ ಊರಲ್ಲಿ ಹುಟ್ಟಿದ್ದಕ್ಕೆ ನನಗೆ ಬಹಳ ಹೆಮ್ಮೆ ಇದೆ. ಯಾಕೆ ಹೆಮ್ಮೆ ಅಂದ್ರೆ ಅವ್ರೇನಂತ ಚಿಕ್ಕವರಾಗ್ತದೆ ದೊಡ್ಡವರಾಗ. ಹೀಗಾಗಿ ಈ ಊರಲ್ಲಿ ಜಾತ್ಯಾತೀತತೆ ಅನ್ನೋದು ಅದ್ರ ಪಾಡಿದ ಬೆಳೆದು ಬಿಟ್ಟಿದೆ. ಹಸು ಒಕ್ಕಲು ಇದು ನಾವು ಇಷ್ಟೆಲ್ಲ ಜನ ಸೇರಿ ನಮ್ಮ ಹುಡುಗನಿಗೆ, ನಮ್ಮ ಮಗನಿಗೆ, ನಮ್ಮ ಮನೆಯವನಿಗೆ ಇಂಥದ್ದೆಲ್ಲ ಸಿಕ್ಕಿದೆ ಅಂತ ಅದು ಎಷ್ಟು ಮಟ್ಟಿಗೆ ಯಾರ ದೊಡ್ಡದೋ ಚಿಕ್ಕದೋ ಗೊತ್ತಿಲ್ಲ, ಎಂಥದೋ ಒಂದು ಸಿಕ್ಕೈತಿ. ಇವರಿಗೆ ಗೊತ್ತು ಅದು ದೊಡ್ಡದು ಅಂತ, ಬುಡಪ್ಪನಿಗೆ ಗೊತ್ತು ಅದು ದೊಡ್ಡದು ಅಂತ, ಯಾರಿಗೆ ಗೊತ್ತಿಲ್ಲ. ಏನು ನಾಗಾಭರಣ ಅವರ ಅಜ್ಜ ಮುಂದೆ ಕೂತ್ಕೊಂಡಾಗೆಲ್ಲ ಅದು ಚಂದ ಬದುಕತ್ತರಿಸಿದ ತೆಗಿ ಅಂತ. ಪ್ರಶಸ್ತಿಗಳು, ಗೌರವಗಳು ಅವರವರ ಅರಿವಿಗೆ ಇಲ್ಲಿ ಜಗಳಕ್ಕೆ ಆಸ್ಪದ ಇದೆ, ದಿನಾಂಕಕ್ಕೆ ಆಸ್ಪದ ಇದೆ, ಹಾಗೆ ಪ್ರೀತಿಗೂ ಸಹ ದೊಡ್ಡ ಆಸ್ಪದ ಇದೆ. ದಯವಿಟ್ಟು ಸ್ವೀಕರಿಸಬೇಕು. ಪ್ರೊಫೆಸರ್ ರಾಜಪ್ಪ ದಳವಾಯಿ ಅವರಿಗೆ ಮರ್ಯಾದೆ. ಸರ್ ರಾಜಪ್ಪ ಆರ್ ದಳವಾಯಿ ನಮ್ಮೂರಿಗೆ ಬಂದು ಊರ ಮಗನ ಬಗ್ಗೆ, ಆತ ಮಾಡುವಂತ ಕೆಲಸಗಳ ಬಗ್ಗೆ
ಅರಿವಿಲ್ಲದಂತ ನಮ್ಮಂತವ್ರಿಗೆ ತಿಳಿಸ್ಕೊಟ್ಟು ಅದರ ಗಾಂಭೀರ್ಯ ಎಂಥದ್ದು ಅಂತ ಹೇಳ್ತೀರಿ. ಅದಕ್ಕೆ ನಿಮ್ಮನ್ನ ವಂದಿಸುತ್ತಾ ಈ ನೆನಪಿನ ಕಾಣಿಕೆಗಳನ್ನ ಸ್ವೀಕರಿಸಬೇಕು. ಲಿಂಗ ಅಲಿಮನಿ ಈ ಸಮಾರಂಭಗಳು ತಮ್ಮ ಎಲ್ಲ ಒತ್ತಡಗಳ ನಡುವೆಯೂ ಸಹ ಬಂದು ನಮ್ಮನ್ನೆಲ್ಲ ಮಾತಾಡಿದ್ದೀವಿ, ನಮ್ಮನ್ನೇ ನಮ್ಮ ಎದುರಿಗೆ ಅನಾವರಣ ಮಾಡಿದ್ದೀವಿ. ಹಾಗಾಗಿ ವಂದಿಸುತ್ತಾ ಈ ನೆನಪಿನ ಕಾಣಿಕೆಗಳನ್ನು ಕೊಡ್ತೇನೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿದಂತಹ, ಅದ್ಭುತವಾಗಿ ಮಾತಾಡಿದಂತಹ ಈ ನಾಡಿನ ದೊಡ್ಡ ಕವಿ, ಶ್ರೇಷ್ಠ ಚಿಂತಕರಲ್ಲಿ ಒಬ್ಬರಾದ ಕೆ ಜಿ ಸಿದ್ದಯ್ಯನವ್ರಿಗೆ ನಮ್ಮೂರಿಗೆ ಬರ್ತಲೇ ಬರ್ತಾರೆ. ಅವ್ರಿಗೆ ಕೊಡೋಗಿಲ್ಲ, ಆಕ್ಚುಲಿ ಆದ್ರೂ ಕೊಡೋಗಿಲ್ಲ ಅವ್ರಿಗೆ. ಆದ್ರೂ ಹೋಗ್ಲಿ ಅಂತ ಈ ನೆನಪಿನ ಕಾಣಿಕೆನ ಕೊಡ್ತಾರೆ. ಎಲ್ಲೆಲ್ಲಿಂದ ಬಂದಿದ್ದೀರೋ ಎಲ್ಲ ತೋರಿಕೆರೆ, ಎಲ್ಲಾ ತೋರಿಕೆರೆಯ ಆಜುಬಾಜಿನ ಎಲ್ಲರಿಗೂ ಸಹ ಈ ಸಮಾರಂಭಕ್ಕೆ ಆಗಮಿಸಿದ್ರಿ. ತಮ್ಮ ಎಲ್ಲ ಈ ಕಲಾತಿಗಳನ್ನ ತೋರಿಸಿದ್ದೀರಿ. ತಮ್ಮೆಲ್ಲರಿಗೂ ವಂದಿಸ್ತಾನೆ. ಈ ಸಂದರ್ಭದಲ್ಲಿ ಈ ಸಮಾರಂಭದ ವಂದನಾರ್ಪಣೆಯನ್ನ ಟಿ ಆರ್ ರಮೇಶ್ ಪ್ರಾಧ್ಯಾಪಕರು ವಹಿಸಿಕೊಂಡು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಶ್ರೀಯುತರಾದಂತಹ ಕೆ ವಿ ಸಿದ್ದಯ್ಯನವರಿಗೆ ಈ ಒಂದು ವೇದಿಕೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಶ್ರೀಯುತರಾದಂತಹ ಟಿ ಎಸ್ ನಾಗಭರಣವರಿಗೆ ಈ ಒಂದು ವೇದಿಕೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿ ಹಲವಾರು ಹಿತವಚನವನ್ನು ನೀಡಿದಂತಹ ಹಾಗೂ ವಿವೇಕಾನಂದವರ ಕೃತಿಗಳನ್ನು ಕುರಿತು ಮಾತಾಡಿದಂತಹ ಪ್ರೊಫೆಸರ್ ಲಿಂಗದೇವರವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಈ ಒಂದು ವೇದಿಕೆಯ ಟಿ ಎಸ್ ವಿವೇಕಾನಂದವರ ಅನಿಸಿಕೆಯನ್ನ ವ್ಯಕ್ತಪಡಿಸಿದಂತಹ ಶ್ರೀಯುತರಾದಂತಹ ರಾಜಪ್ಪ ದಳವಾಯವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಈ ಒಂದು ವೇದಿಕೆ ಮೇಲೆ ಉಪಸ್ಥಿತರಿದ್ದು ಸ್ನೇಹಿತರ ಅಭಿನಂದನೆಯನ್ನ ಸ್ವೀಕರಿಸಿದಂತಹ ಸ್ನೇಹಿತರಾದಂತಹ ಶ್ರೀಯುತ ವಿವೇಕಾನಂದ ಮತ್ತು ದಂಪತಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಈ ಒಂದು ವೇದಿಕೆ ಮೇಲೆ ಉಪಸ್ಥಿತರಿದ್ದಂತಹ ನಮ್ಮದೇ ಗ್ರಾಮದ ಹಿರಿಯರಾದಂತಹ ಶ್ರೀಯುತ ಟಿ ವಿ ರಾಜಣ್ಣನವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ನಮ್ಮ ತೋಯಿನಿಕೆಯರು ಹಾಗೂ ತುಮಕೂರು ಜಿಲ್ಲಾ ಪಂಚಾಯತಿಯ ಮಾಜಿ ಅಧ್ಯಕ್ಷೀಯರಾದಂತಹ ಶ್ರೀಮತಿ ಸುನಂದ ಪ್ರಸನ್ನ ಕುಮಾರ್ ಅವರು ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಅವ್ರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ನಮ್ಮ ಊರಿನವರೇ ಆದಂತಹ ಬೆಂಗಳೂರು ಯಲಹಂಕದ ನಗರಸಭೆಯ ಸದಸ್ಯರಾಗಿರ್ತಕ್ಕಂತಹ ಶ್ರೀಯುತ ಪ್ರೇಮ್ ಕುಮಾರ್ ಅವರು ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಅವ್ರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂತಹ ಸ್ನೇಹಿತರು ಮತ್ತೆ ಗಂಗಾವಾಹಿನಿ ಪತ್ರಿಕೆಯ ಸಂಪಾದಕರಾದಂತಹ ಶ್ರೀಯುತ ಕಾಮರಾಜ್ ಅವರು ಸಹ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಅವ್ರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂತಹ ಹಿರಿಯರು ಹಾಗೂ ನಮ್ಮ ಗ್ರಾಮದ ಪ್ರಮುಖರಾದಂತಹ ಶ್ರೀಯುತ ವಿಜಯ್ ಕುಮಾರ್ ಅವರು ಸಹ ವೇದಿಕೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಪದ್ಮರಾಜರವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ವೇದಿಕೆ ಮೇಲೆ ಇಟ್ಕೊಂಡು ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ನಿರೂಪಿಸಿದಂತಹ ಸ್ನೇಹಿತರಾದಂತಹ ಶ್ರೀಯುತ ಟಿ ಎಸ್ ಹನುಮಂತೇಗೌಡ ಅವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಈ ಒಂದು ಕಾರ್ಯಕ್ರಮವನ್ನ ವ್ಯವಸ್ಥೆ ಮಾಡಲಿಕ್ಕೆ ಸಹಕರಿಸಿದಂತಹ ಎಲ್ಲ ಸ್ನೇಹಿತರಿಗೂ ಸಮಾನ ವಯಸ್ಕರಿಗೂ ಆದಂತ ಎಲ್ಲ ಈ ಒಂದು ವೇದಿಕೆಯ ವ್ಯವಸ್ಥಾಪಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಗುರುಗಳು ಆದಂತಹ RDP ಇದ್ದಾರೆ ಹಾಗೂ PDS ಅವರು ಇದ್ದಾರೆ. ಇವರೆಲ್ಲರಿಗೂ ಸಹ ಸ್ನೇಹಿತರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೂ
ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಮಾಧ್ಯಮ ಪ್ರತಿನಿಧಿಗಳು ಸಹ ತುಂಬು ಹೃದಯದ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಊರಿನ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರ ಎಲ್ಲರಿಗೂ ಸಹ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಹಾಗೂ ಈ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂತಹ ನಮ್ಮ ಎಲ್ಲ ಸ್ನೇಹಿತರುಗಳಿಗೂ, ಗ್ರಾಮಸ್ಥರುಗಳಿಗೂ, ಅಕ್ಕ ತಂಗಿಯರಿಗೂ, ಸಹೋದರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ